ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನ್ವೀರ್ ಅಂತ ಕೇರ್ಪೇಟೆ DLCPಯಿಂದ ಮಾತಾಡ್ತಿರೋದು. ನಮ್ಮ ವೆಸ್ಟೀಜ್ ಕಡೆಯಿಂದ ಬಂದಂಥ ವೋಚರ್ಸ್ಗಳನ್ನ ಎಲ್ಲಿ ನೋಡೋದು, ಆಮೇಲೆ ವೋಚರ್ಸ್ ಬಗ್ಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತಾವಲ್ಲ, ಅದನ್ನೇನು ಅಂತ ನಾನು ಹೇಳ್ಬಿಡ್ತೀನಿ. ಮೊದಲು ವೋಚರ್ಸ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲಿ ಮೈ ಗ್ರೂಪ್ PV ಅಂತ ಇದೆ. ಸೊ ಮೈ ನೆಟ್ವರ್ಕ್ ಅಂತ ಇದೆ. ಅದ್ರ ಪಕ್ಕದಲ್ಲಿರೋಂಥ ಮೈ ವೋಚರ್ಸ್ ಅಂತಿದೆ ನೋಡಿ. ಈ ಮೈ ವೋಚರ್ಸಿಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೈ ವೋಚರ್ಸಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು 750 ರೂಪಾಯಿದು, 850 ರೂಪಾಯಿದು, 675 ರೂಪಾಯಿದು 3 ಥರದ ವೋಚರ್ಸ್ ಅವೆ. ಇದರಲ್ಲಿ 750 ರೂಪಾಯಿನ ಯಾವುದು ವೋಚರಪ್ಪ ಅಂತಂದರೆ ಇಲ್ಲಿ CSY ಅಂತ ಸ್ಟಾರ್ಟ್ ಆಗಿದೆ ನೋಡಿ. 750 ರೂಪಾಯಿಂದ ಯಾರದೇ ವೋಚರ್ಗೆ ಬಂದ್ರೂ ಈ CSY ನಂಬರಿಂದ ಸ್ಟಾರ್ಟ್ ಆಗಿದ್ರೆ ಅದು ಫಾಸ್ಟ್ ಟ್ರ್ಯಾಕ್ 8% ಯಾರು ಕಂಪ್ಲೀಟ್ ಮಾಡಿರ್ತಾರೆ ಅವ್ರಿಗೆ ಬರೋದು. ಇದು PROD ಅಂತ ಸ್ಟಾರ್ಟ್ ಆಗಿದೆಯಲ್ಲ, ಇದು ಪ್ರೊಡಕ್ಟು ರೀಪರ್ಚೇಸ್ ಸ್ಕೀಮ್. ಅಂದರೆ ಜಾಯ್ನ್ ಆಗಿರೋರು ಮೊದಲನೇ ಬಿಲ್ ಆದ ತಕ್ಷಣ ಸೆಕೆಂಡ್ ಬಿಲ್ ಮಾಡಿಸ್ಕೊತಾರಲ್ಲ, ಅದಾದಮೇಲೆ ಮಲ್ಟಿಪಲ್ಸ್ ನೀವು ಎಷ್ಟೇ ಬಿಲ್ ಮಾಡ್ಕೊಂಡ್ರು 2ನೇ ತಾರೀಕಿಂದ 18ನೇ ತಾರೀಕು ಒಳಗೆ ಏನು ಬಿಲ್ ಮಾಡಿಸ್ಕೊತೀರಾ ಆ ಪ್ರಾಡಕ್ಟ್ಸ್ಗಳಿಗೆ ಬರೋಂಥ ವೋಚರ್ಗಳು 850 ರೂಪಾಯಿದು ಮತ್ತು 675 ರೂಪಾಯಿದು. ಈಗ ಇಲ್ಲಿ 750 ರೂಪಾಯಿ ವೋಚರ್ ಇದೆ. ಇದು ಕುಕ್ಕಿಂಗ್ ಆಯಿಲ್ ತೊಗೋಬೋದು. 850 ರೂಪಾಯಿ ವೋಚರ್ ಇದೆ, ಅದಕ್ಕೂ ಕುಕ್ಕಿಂಗ್ ಆಯಿಲ್ ತೊಗೋಬೋದು. 675 ರೂಪಾಯಿಂದು ವೋಚರ್ ಇದೆ, ಅದು ಕುಕ್ಕಿಂಗ್ ಆಯಿಲ್ ತೊಗೋಬೋದು. ಈಗ ನಿಮ್ಗೊಂದು ಡೌಟ್ ಬರುತ್ತೆ, 750, 850, 675 ಇವು ಮೂರೂ ಕೌಂಟ್ ಮಾಡಿಕೊಂಡು ಒಂದಿಷ್ಟು ಅಮೌಂಟು ಅಂತ ಮಾಡ್ಕೋತೀರಾ. ಸರ್, ಇವು ಮೂರೂ ಕೊಲಾಬ್ರೇಟ್ ಮಾಡಿಕೊಂಡು ನಾವು ಪೂರ್ತಿಗೂ ಆಯಿಲ್ ತೊಗೋಬೋದಾ ಅಥವಾ ಬೇರೆ ಪ್ರಾಡಕ್ಟ್ಸ್ ತೊಗೋಬೋದಾ ಅಂತ ನಿಮಗೆ ಡೌಟ್ ಇರುತ್ತೆ. ಆ ಥರ ಆಗಲ್ಲ. 675 ರೂಪಾಯಿಂದು ವೋಚರ್ನ 675 ರೂಪಾಯಿದು ಸಪ್ರೇಟಾಗಿ ಪ್ರಾಡಕ್ಟ್ಸ್ ತೊಗೋಬೇಕು. 850 ರೂಪಾಯಿ ವೋಚರ್ನ ಸಪ್ರೇಟಾಗಿ ತೊಗೋಬೇಕು. 750 ರೂಪಾಯಿಂದ ಸಪ್ರೇಟಾಗಿ ಬಿಲ್ ಮಾಡಿಸ್ಕೊಂಡು ತೊಗೋಬೇಕು. ಮೂರನ್ನು ಒಂದೇ ಬಿಲ್ಲಿಗೆ ಸೇರ್ಸೋಕ್ಕಾಗಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಇನ್ನೊಂದು ವೋಚರ್ ಬರುತ್ತೆ, IND ಅಂತ. INDಯಿಂದ ನಂಬರಿಂದ ಸ್ಟಾರ್ಟ್ ಆಗುತ್ತಲ್ಲ, ಆ ವೋಚರ್ ಯಾವುದಪ್ಪ ಅಂತಂದರೆ ನಾವು ಕಂಪ್ನಿಗೆ PV ಮಾಡಿರ್ತೀವಲ್ಲ, ಅದು 10ನೇ ತಾರೀಕು ಪೇಔಟ್ ಆಗಿರುತ್ತೆ. ಆ ಕೆಲವ್ರದ್ದು ಬ್ಯಾಂಕು ಪ್ಯಾನು ಅಪ್ಲೋಡ್ ಆಗದೇ ಇರೋ ಕಾರಣ ಅವ್ರಿಗೆ ವೋಚರ್ಸ್ ಆಗಿರುತ್ತೆ, ಅಮೌಂಟ್ ಬಂದಿರಲ್ಲ, ವೋಚರ್ ಆಗಿರುತ್ತೆ. ಸೊ ಅದನ್ನು ನಾವೆಲ್ಲಪ್ಪ ನೋಡೋದು ಅಂತಂದರೆ ಒಂದಿಬ್ರದ್ದು ಸ್ಕ್ರೀನ್ಶಾಟ್ ಇದೆ, ಅದನ್ನು ತೋರಿಸ್ತೀನಿ ಇರಿ. ಇಲ್ಲಿ ನೋಡಿ, ಇಲ್ಲಿ 325, 130, 130, 75 ಇದು ಮಾಮೂಲಿ ಪ್ರಾಡಕ್ಟ್ಗೆ ರೀಪರ್ಚೇಸ್ ಸ್ಕೀಮ್ಗೆ ಅಂತ ಬಂದಿರೋ ವೋಚರ್ಗಳು. ಸೊ ಇದರಲ್ಲಿ ಒಂದು ಡೌಟ್ ಏನಕ್ಕಪ್ಪ ಇದು ಓಪನ್ ಮಾಡ್ಕೊಂಡೆ ಅಂತಂದರೆ, ಇಲ್ಲಿ 130 ರೂಪಾಯಿಂದು ವೋಚರ್ ಇದೆ. ಈ 130 ರೂಪಾಯಿಂದು ವೋಚರ್ಗೆ ನಮಗೆ ಕುಕ್ಕಿಂಗ್ ಆಯಿಲ್ ಬರುತ್ತಾ ಅಂತ ಕೇಳ್ತೀರಾ. ಅದು ತಗೊಳಕ್ಕಾಗಲ್ಲ. ಕುಕ್ಕಿಂಗ್ ಆಯಿಲು 540 ರೂಪಾಯಿ. ಸಪೋಸ್ ನಿಮ್ಮದು ವೋಚರ್ 580 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಬೇಕಾದ್ರೆ ನೀವು ತೊಗೋಬೋದು. ಒಂದು ವೋಚರ್ ಮೇಲೆ 40 ರೂಪಾಯಿ ಎಕ್ಸ್ಟ್ರಾ ಬಿಲ್ ಮಾಡ್ಬೋದು ಮಾತ್ರ. ಈಗ 130 ರೂಪಾಯಿ ಇದೆ, 540 ರೂಪಾಯಿ ಅಂದ್ರೆ ಸರ್ ಅಷ್ಟು ಲೆಸ್ ಮಾಡ್ಕೊಂಡು ನನಗೆ ಪ್ರಾಡಕ್ಟ್ಸ್ ಕೊಟ್ಬಿಡಿ ಅಂದರೆ ಅದು ಸಾಧ್ಯ ಇಲ್ಲ, ಅದು ಆಗದೇ ಇರೋ ಕೆಲಸ. ಇಲ್ಲಿ 75, 130, 130, 325 ಇದು ನೀವು ಸಪ್ರೇಟಾಗೇ ತೊಗೋಬೇಕು. ನೀವು ಬಿಲ್ ಮಾಡ್ಸೋಕ್ಕಿಂತ ಮುಂಚೆ ಎಲ್ಲರದೂ ಈ ಕಲರಲ್ಲಿ ಇರುತ್ತೆ. ಬಿಲ್ ಮಾಡಿಸೋದ್ಮೇಲೆ ಇಲ್ಲಿ ರೆಡ್ ಕಲರ್ದಾಗಿದೆ ನೋಡಿ, ಆ ಥರ ರೆಡ್ ಕಲರ್ ಥರ ಆಗಿರುತ್ತೆ ವೋಚರ್ಗಳು. ಅದನ್ನೊಂಚೂರು ಗಮನ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ IND ಅಂತ ಹೇಳಿದೆ ನೋಡಿ, ಇಲ್ಲಿ 3 ವೋಚರ್ ಇದೆ ಇವ್ರದ್ದು. ಇವು 3 ವೋಚರ್ನ ಬೇಕಾದರೆ ನೀವು ಕೊಲಾಬ್ರೇಟ್ ಮಾಡಿ ಬಿಲ್ ಮಾಡ್ಕೊಬೋದು. ಈಗ 148, 154, 147 ಇದನ್ನು ನೀವು ಒಂದೇ ಬಿಲ್ಲಲ್ಲಿ ಮಾಡ್ಕೋಬೋದು. ಇದನ್ನು ಯಾಕೆ ಸರ್ ಒಂದೇ ಬಿಲ್ಲಲ್ಲಿ ಮಾಡ್ಕೋಬೋದು ಅಂತ ಕೇಳ್ತೀರಲ್ವಾ. ಇದು ಬೋನಸ್ ವೋಚರ್ಗಳು, ಇದಕ್ಕೆ PV ಬರುತ್ತೆ, ಅದಕ್ಕೋಸ್ಕರ ನೀವು ಒಂದೇ ಬಿಲ್ಲಲ್ಲಿ ಮಾಡ್ಕೋಬೋದು. ಈಗ ನಿಮ್ಗೆ ಆ ಹಳೆಯದು ವೋಚರ್ಸ್ಗಳನ್ನ ತೋರಿಸಿದ್ನಲ್ಲ, ಇಲ್ಲಿ CSY ಈ 750 ರೂಪಾಯಿ ವೋಚರ್ ಇದೆ ನೋಡಿ. ಈ 750 ರೂಪಾಯಿ ವೋಚರ್ಗೂ ಯಾವುದೇ ರೀತಿ PV ಬರಲ್ಲ. ಇಲ್ಲಿ PROD ಈ ವೋಚರ್ಸ್ಗಳಿದೆಯಲ್ಲ, ಇದಕ್ಕೂ ಯಾವುದೇ ರೀತಿ PV ಬರಲ್ಲ. ನಿಮ್ಗೆ IND ಅಂತ ಸ್ಟಾರ್ಟ್ ಆಗಿರುತ್ತಲ್ಲ, ಅದಕ್ಕೆ ಮಾತ್ರ PV ಬರುತ್ತೆ. ಎಲ್ರಿಗೂ ಕ್ಲೀನಾಗಿ ಅರ್ಥ ಮಾಡಿಸಿ ಟೀಮ್ವರ್ಗೆ. ಒಂದು ವೋಚರ್ ಬಂದಿದ್ದರೆ ಅದು ಒಂದೇ ಬಿಲ್ಲಿಗೆ ಮಾತ್ರ ಸೀಮಿತ. ಅದನ್ನೊಂಚೂರು ಎಲ್ಲರೂ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಾಲ್ ಮಾಡ್ಕೊಳ್ಳಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.